ನಮಸ್ಕಾರ ವೀಕ್ಷಕರೇ, ನಿಮಗೆಲ್ರಿಗೂ ಭಾವಸಿಂಚನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಇತ್ತೀಚೆಗೆ ಗ್ಯಾಸ್ ಸಮಸ್ಯೆ ನಿಮ್ಗೆ ಗೊತ್ತಿದೆ. ಪ್ರತಿದಿನ ಕ್ಯೂನಲ್ಲಿ ನಿಂತು ಗ್ಯಾಸ್ ತಗೊಳ್ಳೋಂಥ ಪರಿಸ್ಥಿತಿ ಇದೆ. ಜೊತೆಗೆ ಪೆಟ್ರೋಲ್ ಬಂಕ್ಗಳಲ್ಲೂ ಸಹ ಕೆಲವು ಕಡೆ ಪೆಟ್ರೋಲೇ ಇಲ್ಲ ಅಂತಾರೆ. ಇನ್ನು ಕೆಳಗಡೆ ಇದ್ದರೂ ಮೈಲಿಗಟ್ಟಲೆ ಕ್ಯೂ ಇದೆ. ಹೀಗಾದರೆ ಮುಂದೆ ಹೇಗೆ? ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ವಿದ್ಯುತ್ತು ಸಹ ಅಭಾವ ಬರ್ಬೋದು. ಹೆಂಗೆ ಪೆಟ್ರೋಲು ಗ್ಯಾಸ್ಗೆಲ್ಲ ಅಭಾವ ಆಗ್ತಿದೆಯೋ, ಅದೇ ಯುದ್ಧ ನಡೆಯುತ್ತೋ ಅದು ನಡೀತೋ ಬೇರೆ ವಿಷಯ. ಒಟ್ಟು ಅಭಾವ ಅಂತೂ ಕಾಡ್ತಿದೆ. ಹಾಗೆ ಮುಂದಿನ ದಿನಗಳಲ್ಲಿ ಮಳೆ ಇಲ್ಲ, ಅದಿಲ್ಲ ಇದೆಲ್ಲ ಅಂದ್ಕೊಂಡು ವಿದ್ಯುತ್ಗೂ ಸಹ ಅಭಾವ ಬರುತ್ತೆ. ಇದರಿಂದ ಕೆಲವು ಕಡೆ ರೈತರು ಬೋರು ಅವೆಲ್ಲ ಹಾಕ್ಸಿರ್ತಾರೆ, ಅವ್ರಿಗೂ ಸಹ ಸಮಸ್ಯೆ ಆಗುತ್ತೆ. ವಿದ್ಯುತ್ ಇದ್ದರೆ ನೀರು ಹೊಡ್ಕೊಂಡು ಬೆಳೆಗಳೇ ಬೆಳ್ಕೊಳ್ತಾರೆ, ಆದರೆ ವಿದ್ಯುತ್ತೇ ಇಲ್ಲ ಅಂದರೆ. ಹಾಗಾಗಿ ಇವತ್ತು ನಾವು ಒಬ್ಬರು ಕುಣಗಲ್ ಪಕ್ಕ ಇರೋ ಕುಣಗಲ್ ಇಂಡಸ್ಟ್ರಿ ಏರಿಯಾ ಪಕ್ಕದಲ್ಲಿರೋ ದಂಡೇನಹಳ್ಳಿ ಗ್ರಾಮದಲ್ಲಿ ಶಿವಕುಮಾರ್ ಅಂತ ಒಬ್ಬರು ಇವತ್ತೇನೋ ಸೋಲಾರ್ ಹಾಕಿಸ್ತಿದ್ದೀವಿ ಅಂತ ವಿಷಯ ಬಂತು. ಹಾಗಾಗಿ ಅಲ್ಲಿ ಭೇಟಿ ಕೊಡ್ತಾಯಿದ್ದೀವಿ. ಬನ್ನಿ, ಅವರವ್ರ ತೋಟಕ್ಕೆ ಸೋಲಾರ್ ಯಾವ ರೀತಿ ಫಿಟ್ ಮಾಡಿಸಿದ್ದಾರೆ, ಬಟ್ ಅದರಿಂದ ಅಡ್ವಾಂಟೇಜಸ್ ಏನು, ಸೋಲಾರ್ ಹಾಕ್ಸೋದ್ರಿಂದ ಯಾವ ರೀತಿ ನಾವು ವಿದ್ಯುತ್ ಪಡೆದು ನೀರನ್ನ ಹಾಯಿಸ್ಬೋದು, ಪ್ರತಿಯೊಂದು ತಿಳ್ಕೊಳಕ್ಕೆ ಹೋಗೋಣ. ವೀಕ್ಷಕರೇ, ನೀವು ನಮ್ಮ ಭಾವಸಿಂಚನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಪ್ರೋತ್ಸಾಹಿಸಿ. ಬನ್ನಿ, ಈಗ ಅವರು ತೋಟದ ಹತ್ರ ಇದ್ದೀವಿ, ಶಿವಕುಮಾರ್ ತೋಟದ ಹತ್ರ. ಏನೇನು ನಡೆಯುತ್ತೆ ನೋಡೋಣ ಬನ್ನಿ. ನೋಡಿ ವೀಕ್ಷಕರೇ, ಈಗಾಗಲೇ ಸೋಲಾರ್ನ ಫಿಟ್ ಮಾಡಿ ಬೇರೆ ಏನೋ ಮೋಟ್ರಿಂದ ಕನೆಕ್ಟ್ ಮಾಡೋ ಥರ ಕೆಲಸ ನಡೀತಾ ಇದೆ. ಇದೊಂದು ರೀತಿ ಒಳ್ಳೆಯದೇ, ಯಾಕೆಂದರೆ ಈ ಕರೆಂಟು ಮನಸ್ಸಿಗೆ ಬಂದಂಗೆ ಕೊಡ್ತಾರೆ. ಆವಾಗ ರೈತ ಅರ್ಧ ಹೊತ್ತಿನಲ್ಲಿ ಎದ್ದು ಬಂದು ಸ್ವಿಚ್ ಆಫ್ ಮಾಡಬೇಕು, ಆನ್ ಮಾಡಬೇಕು, ಆಟೋಮೆಟಿಕ್ ಏನೋ ಇರ್ತವೆ. ಸರ್ಕಾರ ಕೊಡೋದೇ ದಿನಕ್ಕೆ 2-3 ಗಂಟೆ ಕರೆಂಟು. ಅದ್ರ ಬದಲು ಸೋಲಾರ್ ಅಳವಡಿಸಿದ್ರೆ ತೋಟಕ್ಕೆ ನಿರಂತರ ವಿದ್ಯುತ್ ಪಡೀಬೋದು. ಅಲ್ಲಿಗಿಂದ ಇಲ್ಲಿಗೆ ಏನೈತದೋ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡು ಸೇಮ್ ಅದು ಹೆಂಗೆ ಹೊಡೆದು ಹಂಗೆ ಹೊಡಿಯುವ. ಎಲ್ಲಿ ಅಲ್ಲಿ ಅಲ್ಲಿ ಇವೆರಡೇ ಹಾಂ ಸರ್. ಮರ ಅವಾಗ ಆ ಕಡೆಗೆ ಇದು ಬಾಗ್ತವೆ. ಸ್ವಲ್ಪ ಲೈಟಾಗಿ ಹೋಗಿ ಸರ್. ಹೇಳ್ತಲ್ವ, ಒಂದು ಕುಂಟೆ ಜಾಗ ಬಿಟ್ಬಿಡು ನಮಗೆ, ನೀವು ಮಿಕ್ಕಿದ ಏನಾರು ಮಾಡ್ಕೊ. ಹೌದಾ? ಹಾಂ ಹಾಂ, ಇಷ್ಟೇ ತಿಂಗಳು ಮಿಕ್ಕಿನ ಮಾಡ್ಕೊತೀನಿ. ನಾಶ ನಾವು ಮಾಡ್ಕೋ. ಅಲ್ಲಿಗೇನು ಬೇಕಿಲ್ವಾ? ಇಲ್ಲ, ಎರಡೇ ಬೇಕು. ಒಂದು ಸಿಡ್ಲಿಗೆ
ಒಂದು ಮೊದಲು ಇದಾಕ ಬರಲಿ ಬರಡು ಡಿಗೇಣ ನೋಡಿ ವೀಕ್ಷಕರೇ, ಇಲ್ಲಿ ಸೀಡ್ ಹೊಡಿಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ಗುಂಡಿ ತೆಗ್ದು ಆ ಪೈಪ್ ಹಾಕಿ ಅದ್ರ ಮೇಲೆ ಇಡ್ಲು ಅವೆಲ್ಲ ಹಾಕ್ತಾರೆ ಸಾಮಾನ್ಯ. ರೆಡಿ ಮಾಡಿಸ್ಬಿಟ್ಟು ಇಲ್ಲಿಟ್ರೆ ಮೆಷಿನ್ ಹತ್ರ ಈ ಕಡೆಗೆ ಯಾರೇ ಏನೇ ಮುಟ್ಟಿದ್ರು ಕಾಣುತ್ತೆ. ಮಣ್ಣು ಮುಚ್ಚೋಣ ಅಡಿಕೆಣ ತಡಿ ಅವ್ರು ಹೇಳ್ತಾರೆ ಹೇಳ್ಬೇಕು ಎಲ್ಲ ಇದನ್ನ ಲೆವೆಲ್ ಮಾಡೋದು ಲೈಟು ಅವ್ನು ಹೇಳ್ತೀನಿ ಈ ಕಡೆ ಒಂದು ಅಡ್ಗೋದಿ ಕುಯಿಸ್ಬಿಡೋಣ ಎಳ್ನೀರ ಆ ಕಡೆಗೆ ಮರ ಬಾಗ್ತದೆ ಸುಮ್ಮನೆ ಇದ್ರ ಮೇಲೆ ಬಿದ್ದರು ಅವಾಗ ಇದಾಗ ಯಾಕೆ ಒಳಗಡೆ ಕಟ್ ಮಾಡಬೇಕು ಯಾರು ಕಟ್ ಆಗಿದೆ. ಹ್ಞೂ ಇದು ಸಿಡ್ಲು ಅರ್ತಿಂಗು ಅದು ಅರ್ತಿಂಗ್ ಅಲ್ಲಿ ಎರಡು ಅರ್ತಿಂಗ್ ಕರೆಕ್ಟಾಗಿ 7 ಐತಿ ಮೋಟ್ರ್. ಹಾಂ 7 ಐತಿ. ಈ ಕಡೆ ಬನ್ನಿ, ಈ ಕಡೆ ಮುಂದೆ ಹೋಗ್ಬೇಕಾ? ಮಾಡಿ ನಾಲ್ಕು ನೋಡ ಕಾರ್ನರ್ ತಗೊಂಡೋಗಿ ಹಾಂ ಹಿಡ್ಕೋಬೇಕಾದ ಅದು ಜಾಸ್ತಿ ಐತೆ. ಹಾಂ ಸಾಕು. ಸೊಪ್ಪು ಮಾಡ್ಕೋಬೇಡ ಕೇಬಲ್ ಹಾಂ ಪೈಪ್ ಅಲ್ಲಿ ಸ್ಟಾರ್ಟ್ ಬಂದು ಇಲ್ಲಿ ಒಂದು ಕೊಡ್ತಾರೆ. ಇಡ್ಲಿ ಪುಡಿನ ಬೇರೆ ಮಾಡಿ ಸಪ್ರೇಟ್ ಮಾಡಾಕು ಸಪ್ರೇಟೇ ನೀನು ಒಟ್ಟಿಗೆ ಹಾಕ್ಬಿಡ್ತಾರೆ. ಹಾಕ್ಬಿಟ್ಟು ಆಮೇಲೆ ಗಣೇಶ ಮಾಡೋನು ಅವ್ರ ಅಪ್ಪನ ಮಾಡ್ಬಿಟ್ಟು ಏ ಆ ಥರ ಮಾಡೋಕ್ಕಾಯ್ತು ತಡೋ ಅಲ್ಲೇ ಅದು ನೋಡಿದ್ರೆ ಕಾರಲ್ಲಿ ಇದ್ರೆ ಅದು ಕಿಟಕಿ ಅಲ್ಲವೇ ಅವ್ರೇನಂತ ತಿಳ್ಕೊಂಡು ಡಿಕ್ಕಿ ಅಣ್ಣ ಸ್ವಲ್ಪ ಸರ್ಕಾರದಲ್ಲಿ ಹಂಗೆ ನಡೆಸ್ತಾರ ಬಿತ್ತಂಗೆ. ಇದು ಯೂನಿಯನ್ ಬಿಚ್ಚು ಬನ್ನಿ ವೀಕ್ಷಕರೇ, ತೋಟದ ಮಾಲೀಕರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ನಮಸ್ತೆ, ನನ್ನ ಹೆಸರು ಶಿವಕುಮಾರ್ ಅಂತೇಳಿ. ಇಲ್ಲಿ ಸರ್ ಮೂಲ ಬೆಂಗಳೂರು. ಏನು ಮಾಡ್ಕೊಂಡಿದ್ದೀರಿ ಸರ್? ನಾವು ನರ್ಸರಿ ಇದೆ ಸರ್ ನಮ್ಮದು. ಇಲ್ಲಿ ಅದೇ ದಂಡೇನಹಳ್ಳಿಲಿ ನಮ್ಮದು ಜಮೀನಿದೆ, 2.5 ಎಕರೆ. ಅಲ್ಲಿ ಸೋಲಾರ್ ಫಿಕ್ಸ್ ಮಾಡಿದ್ದೀವಿ. ಸೋಲಾರ್ ಫಿಕ್ಸ್ ಮಾಡ್ತಾ ಏನು ಸರ್ ಇದಕ್ಕೆ ಬೋರಲ್ಲಿ ಮೋಟ್ರ್ ಕರೆಂಟ್ ಏನು ಸಮಸ್ಯೆನಾ? ಕರೆಂಟ್ ಎಲ್ಲಿ ದಿನಕ್ಕೆ 3 ಅವರ್ ಕೊಡ್ತಾರೆ, ಅದು ಸರಿಯಾದ ಟೈಮ್ ಕೊಡಲ್ಲ, ಅದು 10 ಸಲ ಹೋಗುತ್ತೆ. ಇದಿದ್ರೆ ಯಾವಾಗಲೂ ಬೆಳಗಿನ ಸಂಜೆವರೆಗೂ ಬಿಸಿಲಿದ್ದಾಗ ಎನಿ ಟೈಮ್ ಇರುತ್ತೆ. ನಾವು ಬೇಕಾಗಿರೋದು ಬೇಸಿಗೆಯಲ್ಲೇನೆ, ಮಳೆಗಾಲದಲ್ಲಿ ಏನು ಅವಶ್ಯಕತೆ ಇರಲ್ಲ. ಅದರಿಂದ ಈ ಸೋಲಾರ್ಗೆ ಹೋಗಿದ್ವಿ. ಸೋಲಾರ್ದ ಐಡಿಯಾ ಯಾವ ರೀತಿ ಬಂತು ಸರ್? ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ಹಾಕಿದ್ದು ನೋಡಿದ್ವಿ. ಅದು ನೋಡಿ ಇಲ್ಲ ನಾವು ಯಾಕೆ ಮಾಡಬಾರ್ದು ಅಂತ ನಮ್ಮ ತೋಟದಲ್ಲಿ ಅಳವಡಿಸ್ತೀವಿ. ಇಲ್ಲಿ ಅಪ್ಲೈ ಮಾಡಬೇಕಾ ಅಥವಾ ಡೈರೆಕ್ಟ್ ಪರ್ಚೇಸ್ ಮಾಡಿದ್ದು ಏನೋ? ಇಲ್ಲ, ಆನ್ಲೈನಲ್ಲಿ ಇದರಲ್ಲಿ ಅಪ್ಲೈ ಮಾಡಬೇಕು. ಇರ್ತಾರೆ. ಇದು ಸೆಂಟ್ರಲ್ ಗೌರ್ಮೆಂಟ್, ಇದು ಸೆಂಟ್ರಲ್ ಗೌರ್ಮೆಂಟ್ ಇದಾದ್ರೆ 80% ಸಬ್ಸಿಡಿ ಇದೆ. ಸೆಂಟ್ರಲ್ದು 50%, ಸ್ಟೇಟ್ 30. ಅದು ಆ ಸ್ಕೀಮ್ ಬಂದಿತ್ತು. ಆ ಸ್ಕೀಮಲ್ಲಿ ನಾವು ಡಿಸೆಂಬರಲ್ಲಿ ಮಾಡಿದ್ದಕ್ಕೆ ಇವಾಗ ನಮಗೆ ಬರ್ತಾ ಇದೆ. ಇದು ಹಾಕಿದ್ರೆ ಸ್ವಲ್ಪ ಕರೆಂಟ್ ಸಮಸ್ಯೆ ಹೌದಲ್ಲ, ಸಾಕಷ್ಟು ಕಾಯಂಗೆ ಇಲ್ವಲ್ಲ. ಕರೆಂಟ್ ಅಂದ್ರೆ ಇಲ್ಲಿ 3 ಅವರ್ ಕೊಡ್ತಾನೆ. ಯಾವ ಟೈಮ್ ಬೆಳಿಗ್ಗೆ ಕೊಡ್ತಾನೋ, ಸಾಯಂಕಾಲ ಕೊಡ್ತಾನೋ. ಇದು ಅಂದ್ರೆ ನಾವು ಬೆಳಿಗ್ಗೆ 9 ಗಂಟೆ ಶುರು ಮಾಡಿ ಸಂಜೆ 5 ಗಂಟೆ ತನಕ ಉಪಯೋಗಿಸ್ಕೋಬಹುದು. ಎಷ್ಟು ಎಕರೆ ಸರ್ ಇಲ್ಲಿ? 2.5 ಎಕರೆ ಇದೆ. ತೆಂಗು ಅಡಿಕೆ 2 ಇದೆ. ಏನ್ ಕಾಸ್ಟ್ ಬಿತ್ತು ಈಗ ಹಾಕಿದ್ರ ನೀವು? ಹಾಕಿರೋದು 85,000 ನಾವು ಕಟ್ಟಿದ್ದು. ಅದು ನಾವು ಜನರಲ್ ಮಾಡ್ಸಕ್ ಹೋದ್ರೆ 4 ಲಕ್ಷದ ಮೇಲೆ ಆಗುತ್ತೆ. ತುಂಬಾ ಉಪಕಾರ, ಅನುಕೂಲ ಆಗಿದೆ ಇದು. ಬೇರೆ ರೈತರಿಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು, ಈ ತರ ಎಲ್ಲ ಮಾಡಿಸ್ಕೊಂಡ್ರೆ ಕರೆಂಟಿನ ಸಮಸ್ಯೆ ಕಮ್ಮಿ ಆಗುತ್ತೆ. ಇರೋ ಸೋಲಾರ್ನ ನಾವು ಉಪಯೋಗಿಸ್ಕೋಬಹುದು. ಸೂರ್ಯನ ಕಿರಣದಲ್ಲಿ ಮೋಟರ್ ಹೊಡೋದೈತೆ ಆದ್ರೆ ಎಲ್ಲ ಅನುಕೂಲ ಆಗುತ್ತೆ. ರೈತರಿಗಂತೂ ಭಾರಿ ಅನುಕೂಲ ಇದೆ ಇದರಲ್ಲಿ. ಓಕೆ ಸರ್. ನಮಸ್ತೆ, ನನ್ನ ಹೆಸರು ನವೀನ್ ಅಂತ. ನಾವು ಶಕ್ತಿ ಪಂಪ್ಸಿಂದ ಬರ್ತಾ ಇರೋದು.
ಇದು ಬಂದು ಒಂದು ಪ್ಯಾನಲ್ಲು 545 ಕಿಲೋವ್ಯಾಟ್ ಇರುತ್ತೆ. ಟೋಟಲ್ ನಾವು 7045 ಕಿಲೋವ್ಯಾಟ್ ಪ್ಯಾನಲ್ ಇಲ್ಲಿ ಹಾಕಿದ್ದೀವಿ, ಇನ್ಸ್ಟಾಲ್ ಮಾಡಿದ್ದೀವಿ. ಇದು ಉದ್ದೇಶ ಏನಪ್ಪಾ ಅಂದರೆ ಕರೆಂಟು ಹಳ್ಳಿ ಕಡೆ ಎಲ್ಲ ಟೈಮಲ್ಲೂ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕರೆಂಟ್ ಸಿಗಲ್ಲ, 2 ಅವರ್ 3 ಅವರ್ ಅಷ್ಟೇ ಕೊಡ್ತಾರೆ. ಸೊ ಅದರಿಂದ ಈ ಥರ ನಾವು ಇದನ್ನ ಇನ್ಸ್ಟಾಲ್ ಮಾಡಿಸ್ಕೊಂಡ್ರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮೋಟ್ರ್ ರನ್ ಆಗುತ್ತೆ. ಇದು ಬಂದು ಲೈಟಿಂಗ್ ಅರೆಸ್ಟು. ಸಿಡ್ಲು ಏನಾದರೂ ಹೊಡಿಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಇದನ್ನ ಹಾಕಿರ್ತೀವಿ. ಮೋಟ್ರ್ ತೋರಿಸ್ತೀನಿ ಬನ್ನಿ. ಪಾಸ್ ಮಾಡ್ಕೊಳ್ಳಿ. ಇದು ಶಕ್ತಿ ಸೋಲಾರ್ ಕಡೆಯಿಂದ ಸ್ಟಾರ್ಟರ್, ಇದು ಕಂಟ್ರೋಲರು. ಪ್ರತಿಯೊಂದು ಇದನ್ನು ವೈರಿಂಗ್ ಎಲ್ಲ ಇಲ್ಲಿ ನಾವು ಸ್ಟ್ಯಾಂಡರ್ಡ್ಗೆ ಮಾಡಿಕೊಡ್ತೀವಿ. ಯಾವುದೇ ಒಂದು ಅರ್ಥಿಂಗ್ ಹೊಡಿಬಾರ್ದು ಅಂತ ಅರ್ಥಿಂಗ್ ಹಾಕಿರ್ತೀವಿ. ಲೈಟ್ನಿಂಗ್ ಅರೆಸ್ಟಿಗೂ ಅಷ್ಟೇ ಅದಕ್ಕೆ ಅದರದೇ ಆದಂಥ ಒಂದು ಇದನ್ನ ಮಾಡಿ ಗುಂಡಿ ತೆಗೆದು ಅದನ್ನ ಹಾಕಿ ಕೊಡ್ತೀವಿ. ಅದು ಬೋರ್ವೆಲ್ಲು ಪಕ್ಕದಲ್ಲೇ ಇರೋದ್ರಿಂದ ಪಕ್ಕದಲ್ಲೇ ನೀರು ರನ್ ಆಗ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಬಿಸಿಲು ಎಲ್ಲಿ ಜಾಸ್ತಿ ಬರುತ್ತೋ ಅಲ್ಲಿ ಆದಷ್ಟು ಹಾಕೊಂಡ್ರೆ ತುಂಬ ಒಳ್ಳೆಯದು. ರೈತರು ಕರೆಂಟಿಗೆ ಅವಲಂಬನೆ ತಗೊಳ್ದಿರಾ ಈ ಥರ ಸೋಲಾರ್ ಪ್ಯಾನಲ್ ಅಳವಡಿಕೆ ಮಾಡ್ಕೊಳ್ಳೋದ್ರಿಂದ ಯಾವಾಗ ಬೇಕಾದರೂ ನೀರು ನಾವು ಬೆಳಗ್ಗೆ ಸ್ಟಾರ್ಟ್ ಮಾಡೋದು ಸಾಯಂಕಾಲ ತನಕ ಆಗುತ್ತೆ. ಈ ಅವಕಾಶನ ಸದುಪಯೋಗ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಥ್ಯಾಂಕ್ ಯು. ನೋಡಿ ವೀಕ್ಷಕರೇ, ಅಂತೂ ಸೋಲಾರ್ ವಿದ್ಯುತ್ನಿಂದ ಮೋಟ್ರ್ ಆನ್ ಆಗಿ ನೀರು ಬಂದೇ ಬಿಡುತ್ತೆ. ನೋಡಿ ವೀಕ್ಷಕರೇ, ಇದೇ ರೀತಿ ಪ್ರತಿಯೊಬ್ಬ ರೈತರು ಸರ್ಕಾರದ ಸಬ್ಸಿಡಿಗಳನ್ನ ಸದುಪಯೋಗ ಪಡಿಸ್ಕೊಂಡು ನೀವು ಸಹ ನಿಮ್ಮ ತೋಟಗಳಿಗೆ ಸೋಲಾರ್ ಅಳವಡಿಸೋದಲ್ಲಿ ಉಚಿತ ವಿದ್ಯುತ್ ಪಡೆಯಬಹುದು. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವ್ಯ ಎಸ್ ರಾವ್. ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.